ಕರ್ನಾಟಕದಿಂದ ನಾನು, ಸಹನಾ ಮತ್ತು ಶ್ರೀವತ್ಸ and so basically when I was doing roller skating, somebody told me, okay, like there's ice skating out there, so I wanted to try something new. And yeah, it was very fun. In the beginning it's very hard to practice, but then after 1 month or so I got used to it. So yeah, that's how I started my ice skating journey. I went to Delhi basically. ಪ್ಲಾನ್ ಏನಿಲ್ಲ, ಮಾತ್ರ ಈಗ ನಾನು ಫ್ಲೋ ಅಲ್ಲಿ ಹೋಗ್ತಾ ಇದ್ದೇನೆ ಅಷ್ಟೇ. ಇಲ್ಲ, ಫಾರ್ ನೌ ಇಲ್ಲ. ಇಲ್ಲಿ ರೀಸೆಂಟ್ಲಿ 1 gold 3 silver. ಸಿಲ್ವರ್ ವೈಟ್ 3 silvers ನನ್ನ ಇಂಡಿವಿಜುವಲ್ ರೇಸ್ ಅಲ್ಲಿ 500,000 and 1,500 meters. ಗೋಲ್ಡ್ ಮಿಕ್ಸ್ಡ್ ರಿಲೇ ಅಲ್ಲಿ 2 boys 2. ದಾಶಿಲ್ ಕನ್ಸೆಸ್ ಅನ್ನೋ ವಿದ್ಯಾರ್ಥಿನಿ ನಮ್ಮ ಕಾಲೇಜಿನ ದ್ವಿತೀಯ BBA ವಿದ್ಯಾರ್ಥಿನಿ ಆಗಿದ್ದರು. ಅವರು ನಮ್ಮ ಸ್ಪೋರ್ಟ್ಸ್ ವಿಭಾಗದಲ್ಲಿ ತರಬೇತಿಯನ್ನು ಪಡೆದುಕೊಳ್ತಿದ್ದಾರೆ. ಅವರ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಆದಂತ ಸುದರ್ಶನ್ ಅವರಿಗೆ ತರಬೇತಿ ನೀಡ್ತಿದ್ದಾರೆ. ಸೊ ಅವರು ಇತ್ತೀಚೆಗೆ ಡೆಹ್ರಾಡೂನ್ ನಲ್ಲಿ ನಡೆದಂತ ರೋಲಿಂಗ್ ಸ್ಕೇಟಿಂಗ್ ಮತ್ತೆ ಐಸ್ ಸ್ಕೇಟಿಂಗ್ ನಲ್ಲಿ ಒಂದು ಚಿನ್ನದ ಪದಕವನ್ನು ಪಡೆದು ನಮ್ಮ ವಿದ್ಯಾಸಂಸ್ಥೆಗೆ ಮತ್ತೆ ನಮ್ಮ ಮ್ಯಾನೇಜ್ಮೆಂಟ್ಗೆ ಹೆಮ್ಮೆ ತರುವಂತಹ ವಿಷಯ ನಮಗೆಲ್ಲ ಗೊತ್ತಾಗಿದೆ. ಇದ್ರ ಜೊತೆಗೆ 2025ರಲ್ಲಿ ಚೈನಾದಲ್ಲಿ ನಡೆದಂತ ಒಂದು ಇಂಟರ್ನ್ಯಾಷನಲ್ ಗೇಮ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಿಂದನೂ ಕೂಡ ನಮ್ಮ ದೇಶಕ್ಕೆ, ರಾಜ್ಯಕ್ಕೂ ಕೂಡ ಹೆಮ್ಮೆ ತಂದಿದ್ದಾರೆ. ಇದೇ ರೀತಿ ಇಂಟರ್ನ್ಯಾಷನಲ್ ಲೆವೆಲ್ ಜೊತೆಗೆ ನ್ಯಾಷನಲ್ ಲೆವೆಲ್ ಕೂಡ ಬೇರೆ ಬೇರೆ ವಿಭಾಗದಲ್ಲಿ ಅವರು ಕಾಂಪೀಟ್ ಮಾಡಿದ್ದಾರೆ. ಸೊ ಇತ್ತೀಚೆಗೆ ನಡೆದಂತ ಇಂಟರ್ ಯೂನಿವರ್ಸಿಟಿ ಚಾಂಪಿಯನ್ಶಿಪ್ ಅಲ್ಲಿ 1 ಗೋಲ್ಡ್ ಮೆಡಲ್ ಮತ್ತೆ ಒಂದು ಸಿಲ್ವರ್ ಮೆಡಲ್ ಮತ್ತೆ ಒಂದು ಬ್ರಾಂಜ್ ಮೆಡಲ್ ನ ತಂದು ಕೊಟ್ಟಿದ್ದಾರೆ. ವಿದ್ಯಾರ್ಥಿನಿಯರು ಕ್ರೀಡಾ ಮಟ್ಟದಲ್ಲಿ ಬೆಳೆಯುವಂಥದ್ದು ಎಲ್ಲರಿಗೂ ಹೆಮ್ಮೆಯ ವಿಚಾರ. ಅದರಲ್ಲೂ ಕೂಡ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ BBA ಕಾಲೇಜಲ್ಲಿ ಒಂದು ವಿದ್ಯಾರ್ಥಿನಿ ಸ್ಪೋರ್ಟ್ಸ್ ವಿಭಾಗದಲ್ಲಿ ಇಷ್ಟು ಅಚೀವ್ ಮಾಡಿರುವಂಥದ್ದು ಸಂಸ್ಥೆಗೆ, ಕಾಲೇಜಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ. ಸಮಯದಲ್ಲಿ ನಾನು ಆ ವಿದ್ಯಾರ್ಥಿನಿಗೆ ಶುಭ ಕೋರ್ತಾ ಇದ್ದೀನಿ, ಅವರ ಸಾಧನೆಯನ್ನು ಶ್ಲಾಘಿಸ್ತಾ ಇದ್ದೀನಿ. ಅದೇ ರೀತಿ ಇದಕ್ಕೆಲ್ಲ ಸಪೋರ್ಟ್ ಮಾಡಿದಂತ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ನಾನು ಕೃತಜ್ಞತೆಯನ್ನು ಹೇಳ್ತಿದ್ದೇನೆ. ಮತ್ತೆ ಈ ವಿದ್ಯಾರ್ಥಿನಿ ಉಳಿದ ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್ಗೆ ಮಾದರಿ ಆಗಬೇಕು. ಇನ್ನೂ ಹೆಚ್ಚಿನ ಸ್ಪರ್ಧೆಯಲ್ಲಿ ಅವರು ಭಾಗವಹಿಸಿ ಹೆಚ್ಚಿನ ಪದಕಗಳನ್ನು ಪಡೆಯಬೇಕು ಅನ್ನುವಂಥದ್ದು ನನ್ನ ಆಶೆ.